ಹಲೋ, ಎಲ್ರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ BA ರಾಜ್ಯಶಾಸ್ತ್ರ ವಿಭಾಗದ 5.5 ಪತ್ರಿಕೆಯಾದಂಥ ಸಾರ್ವಜನಿಕ ಆಡಳಿತದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದರ ಕುರಿತು ಇವತ್ತು ಈ ಸೆಷನ್ನಲ್ಲಿ ಈ ಒಂದು ಅವಧಿಯಲ್ಲಿ ಈ ಕೆಲವೊಂದು ಮಾಹಿತಿಗಳನ್ನು ಮೊದಲನೇ ಪಾಠ ಅದು ಇಂಟ್ರಡಕ್ಷನ್ ಟು ಅಡ್ಮಿನಿಸ್ಟ್ರೇಷನ್ ಆ ವಿಷಯವನ್ನು ಕುರಿತು ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಳ್ತೀವಿ ಇವತ್ತು. ಸೊ ಇದು ಆಡಳಿತ, ಸಾರ್ವಜನಿಕ ಆಡಳಿತದಲ್ಲಿ ಮೊದಲು ಆಡಳಿತವನ್ನು ತಿಳಿಯೋಕ್ಕಿಂತ ಮೊದಲು ಆಡಳಿತ ಅಂದ್ರೇನು ತಿಳಿದುಕೊಳ್ಳೋಣ. ಆಡಳಿತ ಅಂದರೆ ಹಲವಾರು ವ್ಯಕ್ತಿಗಳು ಸಂಘಟಿತರಾಗಿ ನಿರ್ದಿಷ್ಟವಾದಂಥ ಉದ್ದೇಶ ಅಥವಾ ಗುರಿಯನ್ನು ಈಡೇರುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ಪ್ರಕ್ರಿಯೆಯನ್ನು ನಾವು ಆಡಳಿತ ಅಂತಂದೇಳಿ ಕರಿತೀವಿ. ಅದರಲ್ಲಿ ಅನೇಕ ವ್ಯಕ್ತಿಗಳು ಆಡಳಿತದಲ್ಲಿ ಸಂಘಟಿತರಾಗಿರ್ತಾರೆ. ಅವರದೇ ಆದಂತಹ ನಿರ್ದಿಷ್ಟ ಗುರಿ ಉದ್ದೇಶಗಳಿರ್ತವೆ. ಆ ಮುಖೇನ ಅವರು ಕಾರ್ಯಮಗ್ನರಾಗಿರುವಂತಹ ಪ್ರಕ್ರಿಯೆಯನ್ನು ನಾವು ಆಡಳಿತ ಅಂತಂದೇಳಿ ಕರಿತೀವಿ ನಾವು. ಸೊ ಆಡಳಿತವನ್ನು ಎರಡು ಅರ್ಥದಲ್ಲಿ ಅರ್ಥೈಸಲಾಗ್ತದೆ. ಒಂದನೇದಾಗಿ ಅದು ಅಧಿಕಾರದ ಸೂಚಕ ಅಂತಂದೇಳಿ, ಎರಡನೇದಾಗಿ ಸೇವಾ ಮನೋಭಾವವನ್ನು ಸೂಚಿಸ್ತದೆ ಆಡಳಿತ ಅನ್ನೋದು. ಅಧಿಕಾರ ಸೂಚಕ ಅಂದರೆ ಮೇಲಿನ ಆಡಳಿತಾಧಿಕಾರಿಗಳು ತಮ್ಮದೇ ಆದಂತಹ ಅಧಿಕಾರವನ್ನು ಬಳಸಿಕೊಂಡು ಅಹಂಭಾವದಿಂದ, ದರ್ಪದಿಂದ, ಟಿವಿಯಿಂದ ನಡೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಆಡಳಿತ ಅಂತಂದೇಳಿ ಕೇಳ. ಎರಡನೇ ಅರ್ಥದಲ್ಲಿ ಸೇವಾ ಮನೋಭಾವನೆ ಅಂದರೆ ಸೇವೆಯನ್ನು ಮಾಡುವಂತಹ ಪ್ರಮುಖವಾಗಿರುವಂತಹ ಆ ಉದ್ದೇಶವನ್ನು ಇದು ಎರಡನೇ ಅರ್ಥದಲ್ಲಿ ನೀಡ್ತದೆ. ಅಂದರೆ ಒಂದು ರೋಗಿಯನ್ನು ಉಪಚರಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು, ತಂದೆ ತಾಯಿಗಳನ್ನು ಮಕ್ಕಳು ನೋಡಿಕೊಳ್ಳುವಂತಹ ಪ್ರಕ್ರಿಯೆ ಆಗಿರ್ಬೋದು. ಸೊ ಇದು ಅಂದರೆ ಸೇವಾ ಮನೋಭಾವನೆಯನ್ನು ಸೂಚಿಸ್ತದೆ. ಸೊ ಆಡಳಿತ ಎರಡು ಅರ್ಥಗಳನ್ನು ನೀಡ್ತದೆ. ಆಡಳಿತ ಎಂಬುದು ವ್ಯವಸ್ಥಾಪನಾ ಪ್ರಕ್ರಿಯೆ ಆಗಿದ್ದು, ಅಂದರೆ ಇದೊಂದು ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಆಗಿದ್ದು, ಇದು ಗೃಹ ಕೃತ್ಯದಿಂದ ಹಿಡಿದು ಸರ್ಕಾರದ ದೊಡ್ಡ ಸಂಘಟನೆಯ ಮಟ್ಟದವರೆಗೂ ಸಹ ಆಡಳಿತವನ್ನು ಕಾಣ್ತೇವೆ. ಬೇರೆ ಬೇರೆ ಹಂತದಲ್ಲಿ ಅದರದೇ ಆದಂತಹ ಒಂದು ವಿಶಿಷ್ಟವಾದಂತಹ ಸ್ವರೂಪದಲ್ಲಿ ಆಡಳಿತ ಕಂಡು ಬರ್ತದೆ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್, ಈ ಆಡಳಿತ ಎಂಬ ಪದ ಮೂಲತಃ ಗ್ರೀಕ್ ಭಾಷೆಯ ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟೇರ್ ಎಂಬ ಎರಡು ಪದಗಳಿಂದ ಬಂದಿದೆ. ಆಡ್ ಮತ್ತು ಮಿನಿಸ್ಟೇರ್ ಇದರ ಅರ್ಥ ಸೇವೆ ಮಾಡು ಅಂತಂದೇಳಿ. ಸೇವೆ ಮಾಡು, ಕೆಲಸದ ನಿರ್ವಹಣೆ, ಜನರನ್ನು ನೋಡಿಕೊಳ್ಳುವುದು, ಈ ಅರ್ಥವನ್ನು ನೀಡುವಂತಹ ಲ್ಯಾಟಿನ್ ಭಾಷೆಯಿಂದ ಇದನ್ನು ನೋಡಿ. ಅಂದರೆ ಆಡಳಿತ ಅಂದರೆ ಇಲ್ಲಿ ನಿರ್ದಿಷ್ಟ ಉದ್ದೇಶಗಳ ಸಾಧನೆಗಾಗಿ ಕೈಗೊಳ್ಳುವಂತಹ ವ್ಯವಸ್ಥಾ ಕ್ರಮವನ್ನು ಆಡಳಿತ ಅಂತಂದೇಳಿ ಕರಿತೀವಿ. ಅಂದರೆ ಸಮೂಹ ಕಾರ್ಯಾಚರಣೆಯಲ್ಲಿ ತೊಡಗಿದಂತಹ ವ್ಯಕ್ತಿಗಳಿಗೆ ಸೂಕ್ತ ನಿರ್ದೇಶನ ಅಥವಾ ಆಜ್ಞೆ ನೀಡುವಂಥದ್ದೇ ಆಡಳಿತ ಅಂತಂದೇಳಿ ಕರಿತೀವಿ. ಸೊ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾದಂತಹ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ನೀಗ್ರೋ ಅವರು ಹೇಳುವ ಹಾಗೆ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಮಾನವರನ್ನ ಮತ್ತು ವಸ್ತುಗಳನ್ನು ಸಂಘಟಿಸುವಂಥದ್ದನ್ನು ಆಡಳಿತ ಅಂತಂದೇಳಿ ನೀಗ್ರೋ ಅವರು ಹೇಳ್ತಾರೆ. ನೀಗ್ರೋ ಅವರು ಹೇಳ್ತಾರೆ. ನಂತರ ಸೈಮನ್ ರವರು ಉದ್ದೇಶ ಸಾಧನೆಗೋಸ್ಕರ ಮಾನವ ಶ್ರಮ ಮತ್ತು ಸಂಪನ್ಮೂಲಗಳನ್ನು ಸಂಘಟಿಸಿ ಬೆಳೆಸುವುದೇ ಆಡಳಿತ ಅಂತಂದೇಳಿ ಕಟ್ಟಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಆಡಳಿತ ತಜ್ಞರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಪರಿಣಾಮಕಾರಿಯಾದಂತಹ ಆಡಳಿತ ಅನ್ಸ್ಕೊಳ್ಬೇಕಾದ್ರೆ ಅದು ಸಾಮಾನ್ಯವಾಗಿ ಆಡಳಿತದ ಸಾಮಾನ್ಯ ಪರಿಕಲ್ಪನೆಯನ್ನು ಅದು ಒಳಗೊಂಡಿರಬೇಕು ಅಂತ. ಸೊ ಪ್ರಮುಖವಾಗಿ ಆಡಳಿತದ ಗುರಿ ಉದ್ದೇಶಗಳನ್ನು ಹೊಂದಿರಬೇಕು. ಅಡ್ಮಿನಿಸ್ಟ್ರೇಷನ್ ಇಸ್ ಎ ಗೋಲ್ ಓರಿಯೆಂಟೆಡ್, ಅಂದರೆ ಇದು ಪ್ರಮುಖವಾಗಿ ಗುರಿಯನ್ನು ಹೊಂದಿರುವಂಥದ್ದು. ಎ ಪರ್ಪಸಿವ್ ಆ್ಯಂಡ್ ಕೋಆಪರೇಟಿವ್ ಗ್ರೂಪ್ ಎಫರ್ಟ್ ಟು ಅಕಂಪ್ಲಿಷ್ ಸಮ್ ಕಾಮನ್ ಗೋಲ್ ಆರ್ ಗೋಲ್ಸ್ ಅಂತ. ಸೊ ಅಂದರೆ ನಿರ್ದಿಷ್ಟವಾದಂತಹ ಗುರಿ ಅಥವಾ ಗುರಿಗಳನ್ನು ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂಥದ್ದನ್ನು ನಾವು ಆಡಳಿತ ಅಂತಂದೇಳಿ ಕನ್ನ. ಸೊ ಆಡಳಿತ ಎಂಬುದು ಇದು ಬಹಳಷ್ಟು ಹಳೆಯದಾದಂತಹ ಆ ಒಂದು ಪ್ರಕ್ರಿಯೆ ಅಂತಂದೇಳಿ. ಆಸ್ ವೆಲ್ ಆಸ್
ಆರ್ಗನೈಸ್ಡ್ ಸೋಷಿಯಲ್, ಯಾಕಂದರೆ ಸಾಮಾಜಿಕ ಬದುಕು ಯಾವಾಗ ವ್ಯಕ್ತಿಯದು ಆರಂಭವಾಯಿತು ಅಂದಿನಿಂದಲೂ ಸಹ ಇದು ವುಡ್ರೋ ವಿಲ್ಸನ್ 1887ರಲ್ಲಿ ಸೈನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ಆಫ್ ಪಾಲಿಟಿಕ್ಸ್ ಅಂತೇಳಿ ಮೊದಲ ಬಾರಿಗೆ ವುಡ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ಒಂದು ಗ್ರಂಥವನ್ನು ಬರೆದರು. ಆ ಮುಖಾಂತರವಾಗಿ ಆಡಳಿತ ಒಂದು ಈ ರಾಜ್ಯಶಾಸ್ತ್ರದ ಪ್ರತ್ಯೇಕವಾದಂತಹ ಶಾಸ್ತ್ರವಾಗಿ ಹೊರಹೊಮ್ಮಲಿಕ್ಕೆ ಸಹಾಯವಾಯಿತು. ಇನ್ನು ಈ ಪ್ರಮುಖವಾಗಿ ಈ ಆಡಳಿತದ ಪ್ರಮುಖವಾಗಿರುವಂತಹ ಅಂಶಗಳಂದರೆ ಎಲಿಮೆಂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಗ್ರೂಪ್ ಆಕ್ಟಿವಿಟಿ, ಸಾಮೂಹಿಕವಾದಂತಹ ಕಾರ್ಯಾಚರಣೆ, ಇನ್ಫ್ಲುಯೆನ್ಸ್ ಅಂಡ್ ಕೋಆರ್ಪೊರೇಷನ್, ಪರಸ್ಪರ ಸಹಕಾರ, ಪರ್ಪಸಸ್ ಉದ್ದೇಶಗಳಿರ್ತವೆ, ಮಟೀರಿಯಲ್ ಅಂಡ್ ಹ್ಯೂಮನ್ ಸೋರ್ಸಸ್, ಮಾನವ ಸಂಪನ್ಮೂಲಗಳು, ಟೂಲ್ಸ್ ಆಗಿರ್ಬೋದು, ಪೀಪಲ್, ಮನಿ ಎಕ್ಸೆಟ್ರಾ ಇವುಗಳನ್ನು ಹೊಂದಿರ್ತದೆ. ಇನ್ನು ಆಡಳಿತದ ಪ್ರಮುಖವಾಗಿರುವಂಥ ಫೀಚರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ನೋಡಿದರೆ ಆಡಳಿತದ ಕೆಲವೊಂದು ಗುಣಲಕ್ಷಣಗಳು ಅಂದರೆ ದ ಫೀಚರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್, ಇದರ ಪ್ರಮುಖವಾಗಿರುವಂತಹ ಲಕ್ಷಣ ಅಂದರೆ ಪ್ಲಾನಿಂಗ್, ಆಡಳಿತ ಯಾವಾಗಲೂ ಸಹ ನಿರ್ದಿಷ್ಟವಾದಂತಹ ಒಂದು ಯೋಜನಾಬದ್ಧವಾಗಿರ್ತದೆ, ಅದು ಎರಡನೇದಾಗಿ ಆರ್ಗನೈಸಿಂಗ್ ಅಂದರೆ ಅದು ಸಂಘಟಿತವಾಗಿರ್ತದೆ, ಬಜೆಟಿಂಗ್, ಹಣಕಾಸಿನ ವ್ಯವಹಾರವನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸುವಂತಹ ಪ್ರಕ್ರಿಯೆಯನ್ನು ಕಾಣ್ತೇವೆ, ಡೈರೆಕ್ಟಿಂಗ್, ಕೆಳಗಿನ ಅಧಿಕಾರಿಗಳಿಗೆ ಮೇಲಿನ ಅಧಿಕಾರಿಗಳು ನಿರ್ದೇಶನ ನೀಡುವಂತಹ ಪ್ರಕ್ರಿಯೆಯನ್ನು ಒಳಗೊಂಡಿರ್ತದೆ, ಕೋಆರ್ಡಿನೇಟಿಂಗ್ ಪರಸ್ಪರ ಸಮನ್ವಯತೆಯನ್ನು ತರುವಂತಹ, ಮತ್ತು ಕಂಟ್ರೋಲಿಂಗ್ ಪರಸ್ಪರ ನಿಯಂತ್ರಣವನ್ನು ತರುವಂತಹ ಪ್ರಕ್ರಿಯೆಯನ್ನು ಆಡಳಿತ ಒಳಗೊಂಡಿರ್ತದೆ. ಸೊ ಅಡ್ಮಿನಿಸ್ಟ್ರೇಷನ್ ಈಸ್ ಅಕರ್ಡ್ ಇನ್ ಫಾರ್ಮಲ್ ಆರ್ಗನೈಸೇಷನ್ ಇನ್ ದಿ ಫಾರ್ಮ್ ಆಫ್ ಹೈರಾರ್ಕಿ ಅಂದರೆ ಇದು ಶ್ರೇಣಿಯ ಒಂದು ರೂಪದಲ್ಲಿ ಸಂಘಟಿತವಾದಂತಹ ಫಾರ್ಮಲ್ ಔಪಚಾರಿಕವಾದಂತಹ ಸಂಘಟನೆಯಲ್ಲಿ ಕಂಡು ಬರ್ತದೆ ಅಂತೇಳಿ. ನಂತರ ಇದು ತನ್ನದೇ ಆದಂತಹ ಪ್ರಿನ್ಸಿಪಲ್ಸ್ ಅನ್ನು ಹೊಂದಿರ್ತದೆ. ಲೂಥರ್ ಗಲಿಕ್ರವರು ಸಾರ್ವಜನಿಕ ಆಡಳಿತದ ತತ್ವಗಳನ್ನು ಪೋಸ್ಟ್ ಕಾರ್ಡ್ ಒಂದು ಪದದ ಮುಖಾಂತರವಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಪಿ ಅಂದರೆ ಪ್ಲಾನಿಂಗ್, ಒಂದು ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್. ಈ ಮುಖಾಂತರವಾಗಿ ಲೂಥರ್ ಗಲಿಕ್ರವರು ಸಾರ್ವಜನಿಕ ಆಡಳಿತದ ಇದರ ತತ್ವಗಳನ್ನು ವಿವರಿಸ್ತಾರೆ. ಸೊ ಈ ರೀತಿಯಾಗಿ ಆಡಳಿತ ಎಂಬುದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಅಂಶ. ಸರ್ಕಾರದ ಎಲ್ಲ ಪ್ರಮುಖವಾಗಿರುವಂತಹ ಚಟುವಟಿಕೆಗಳು ಆಡಳಿತದ ಮುಖಾಂತರವಾಗಿ ನಿರ್ವಹಿಸಲ್ಪಡ್ತದೆ. ಆಡಳಿತ ಅಂದರೆ ಸಾಮಾನ್ಯವಾಗಿ ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಗಿರ್ಬೋದು. ಸರ್ಕಾರಿ ಸಂಸ್ಥೆಗೆ ಸಂಬಂಧಪಟ್ಟರೆ ಅದನ್ನು ಸರ್ಕಾರದ ಆಡಳಿತ ಅಂತ ಹೇಳಿ ಕೇಳ್ತೀವಿ, ಅಥವಾ ಸರ್ಕಾರದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟರೆ ಇದನ್ನು ಸಾರ್ವಜನಿಕ ಆಡಳಿತ ಅಂತಂದು ಹೇಳಿ ಕರಿತೀವಿ. ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟರೆ ಇದನ್ನು ಖಾಸಗಿ ಆಡಳಿತ ಅಂತಂದು ಹೇಳ್ತೀವಿ. ಒಟ್ಟಾರೆಯಾಗಿ ಪ್ರತಿಯೊಂದು ಸಂಘಟನೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಈ ವ್ಯವಸ್ಥಿತವಾದಂತಹ ಆಡಳಿತ ಅತ್ಯಂತ ಅಗತ್ಯ. ಅದು ಖಾಸಗಿ ಆಗಿರ್ಬೋದು ಅಥವಾ ಸಾರ್ವಜನಿಕ ಆಗಿರ್ಬೋದು. ಥ್ಯಾಂಕ್ ಯು.